ಸೊ ಬರ್ದಿಟ್ಕೊಂಬಿಡಿ, ಮುಂದಿನ ದಿನದಲ್ಲಿ ಹಿಂಗೆ ಕಂಟಿನ್ಯೂ ಆದರೆ ಇನ್ನೇನೇನು ಅನಾಹುತ ಆಗಬೇಡ ಅಂತ. ಕರೋನಾ ಸಮಸ್ಯೆ ಜಾಸ್ತಿ ಆಗ್ತಾ ಇದ್ರೆ ಬೆಡ್ಗಳ ಸಮಸ್ಯೆ ಗ್ಯಾರಂಟಿ ಕಾಡುತ್ತೆ. ಬೆಂಗಳೂರಿನಲ್ಲಿ ಕರೋನಾ ಕೇಸ್ ಹೆಚ್ಚಾಗ್ತಾ ಇದೆ. ರೋಗಿಗಳ ಹೆಚ್ಚಳದಿಂದ ICU ಬೆಡ್ ಸಮಸ್ಯೆ ಹೆಚ್ಚಾಗ್ತಾ ಇದೆ. ICU ಬೆಡ್ಗೋಸ್ಕರ ರೋಗಿಗಳು ಪರದಾಡುವಂತಹ ಸ್ಥಿತಿ ಈಗಾಗಲೇ ನಿರ್ಮಾಣ ಆಗಿದೆ. ಬ್ರೇಕಿಂಗ್ ನ್ಯೂಸ್. ಇಂಟೆನ್ಸಿವ್ ಕೇರ್ ಯೂನಿಟ್ ಯಾರ್ಯಾರು ಉಸಿರಾಟದ ಸಮಸ್ಯೆ, ಶ್ವಾಸಕೋಶದ ಸಮಸ್ಯೆ ಎದುರಿಸ್ತಾ ಇದ್ದಾರೆ, ಅವ್ರು ಯಾರು ಅತಿ ಹೆಚ್ಚು ಆಗ್ತಾ ಇದೆ, ಅವ್ರಿಗೆ ವೆಂಟಿಲೇಟರ್ ವ್ಯವಸ್ಥೆ ಬೇಕೇ ಬೇಕು. ಹಾಗಾಗಿ ICUಗೆ ಅಡ್ಮಿಟ್ ಮಾಡ್ತಾರೆ. ಬೆಂಗಳೂರಿನಲ್ಲಿ ದಿನಕ್ಕೆ 5,500 ಬಂದು ನಿಲ್ತು ಕೇಸ್ ದಾಖಲಾಗ್ತಿರೋದು. ಬಹುತೇಕ ಸರ್ಕಾರಿ ಖಾಸಗಿ ಆಸ್ಪತ್ರೆಗಳ ಬೆಡ್ ಕಂಪ್ಲೀಟ್ ಫಿಲ್. ರಾಜಧಾನಿಯಲ್ಲಿ ಹುಡುಕಿದ್ರು ಸಿಗಲ್ಲ. ಈಗ ತಕ್ಷಣಕ್ಕೆ ಈಗ ಯಾರೋ ಎಮರ್ಜೆನ್ಸಿ ಅವ್ರಿಗೆ ICU ಬೇಕು ಅಂದರೆ ದೇವರಣೆಗಳು ಸಿಗಲ್ಲ. ಸೊ ಇದು ನಿಮ್ಮೆಲ್ಲರೂ ಬರೆದಿಟ್ಕೋಬೇಕಾದ ವಿಚಾರ. ಸೊ ಹಾಗಾಗಿ ಬಿ ಕೇರ್ಫುಲ್, ಹುಷಾರಾಗಿರಿ. ICU ಬೆಡ್ಗಾಗಿ ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಅಲೆದಾಡುವ ಪರಿಸ್ಥಿತಿ. 10,000 ಕೇಸ್ ಏನಾದರೂ ಆದರೆ ಡಬಲ್ ಆಗೋದು ಭಾಳ ದೊಡ್ಡ ವಿಷಯ ಅಲ್ಲ. ಬಿಕಾಸ್ ಇನ್ನೊಂದು 3-4 ದಿನಕ್ಕೆ ಡಬಲ್ ಆದರೂ ನೀವು ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕೆಂದರೆ ಕರೋನಾ 2ನೇ ಅಲೆ ಪ್ರತಿ ದಿನಕ್ಕೆ ಒಂದು 800, 1000, 1200 ದಾಖಲಾಗ್ತಾ ಇದೆ. ಹಾಗಾಗಿನೇ ಹೇಳ್ತಿದ್ದೀನಿ ಈ ಮಾತನ್ನ. ಇನ್ನೊಂದು ವಾರಕ್ಕೆ ಅಥವಾ ಇನ್ನೊಂದು 5-6 ದಿನಕ್ಕೆ ಪ್ರತಿದಿನ 10,000 ಕೇಸ್ಗಳು ದಾಖಲಾದರೆ ICU ಬೆಡ್ ಸಮಸ್ಯೆ ಗ್ಯಾರಂಟಿ ಕಾಡುತ್ತೆ. ಇದರಲ್ಲಿ ಯಾವುದೇ ಅನುಮಾನ ಇಟ್ಕೋಬೇಡಿ. ತುಂಬ ಉಸಿರಾಟ ಸಮಸ್ಯೆ ಆಗ್ತಾ ಇದೆ, ICU ಬೆಡ್ ಇಲ್ಲ ಅಂತ ಕಿರ್ಚಾಡಬೇಕು, ಎಲ್ಲೂ ಸಿಗಲ್ಲ. ಆಗ ICU ಬೆಡ್ ಸಿಗದೆ ಈಗಾಗಲೇ ಒದ್ದಾಡುವಂಥ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಅದನ್ನು ಮೆನ್ಷನ್ ಮಾಡ್ತಿದ್ದೀವಿ. ನಿನ್ನೆ ಒಂದೇ ದಿನ 29-30 ಜನ ಸಾವನ್ನಪ್ಪಿದ್ದಾರೆ. ನಿನ್ನೆ ಒಂದೇ ದಿನ ರಾಜ್ಯದಲ್ಲಿ ದಾಖಲಾಗ್ತಿರೋದು 30 ಸಾವುಗಳು, ಬೆಂಗಳೂರಿನಲ್ಲಿ 29 ಸಾವು. ಸೊ ಹಾಗಾಗಿ ಬಿ ಕೇರ್ಫುಲ್, ಹೆಚ್ಚಾಗ್ತಾ ಇದೆ ಸಾವಿನ ಸಂಖ್ಯೆ. ಹಿರಿಯ ತಜ್ಞ ವೈದ್ಯರು ಡಾಕ್ಟರ್ CN ಮಂಜುನಾಥ್ ಕೂಡ ತಮ್ಮ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಷ್ಟೆಲ್ಲ ನಡೀತಿದ್ರು ಕೂಡ ಜನ ಎಚ್ಚೆತ್ಕೊಂಡಿಲ್ಲ. ಹಾಗಾಗಿ ಜನ ಎಚ್ಚೆತ್ಕೊಳ್ಬೇಕಾದಂತಹ ಅನಿವಾರ್ಯತೆ, ಆ ಸ್ಥಿತಿ ಬಂದಿದೆ. ಈಗ ಸಾವಿನ ಸಂಖ್ಯೆ ಹೆಚ್ಚಾದರೂ ಆಗಬಹುದು ಅಂದ್ರು ಪದ್ಮಶ್ರೀ ಡಾಕ್ಟರ್ CN ಮಂಜುನಾಥ್. ಇವಾಗ ಏನಾಗ್ತಾ ಇದೆ, ಪ್ರತಿದಿನ ಬೆಂಗಳೂರಲ್ಲಿ ಸುಮಾರು 800ರಿಂದ 1,000 ಆಕ್ಟಿವ್ ಕೇಸಸ್ ಬರ್ತಾ ಇದೆ. ಹೌದು. ಸೊ ಇವಾಗ ಸರ್ಕಾರ ಕೂಡ ಎಲ್ಲಾ ರೀತಿಯ ವ್ಯವಸ್ಥೆ ಮಾಡಿದೆ. ಅಂದ್ರೆ ಈಗ ಪ್ರೈವೇಟ್ ಪ್ರತ್ಯೇಕ ಅಂದ್ರೆ ಖಾಸಗಿ ಆಸ್ಪತ್ರೆಗಳಲ್ಲೂ ಕೂಡ ಅವರು ಕೂಡ ಎಲ್ಲಾ ರೀತಿಯ ಸಹಕಾರ ಕೊಡ್ತಾ ಇದ್ದಾರೆ. ಅಂದ್ರೆ ಈಗ ಇದು ಆಕ್ಸಿಜನ್ ಸ್ಯಾಚುರೇಷನ್ ಲೆಸ್ ದೆನ್ 94% ಇದ್ದಂತವ್ರು ಮಾತ್ರ ಇದು ಆಸ್ಪತ್ರೆಗೆ ದಾಖಲಾಗಬೇಕು. ಇನ್ ಮಿಕ್ಕವರೆಲ್ಲ ಮುನ್ನೆಚ್ಚರಿಕೆ ವಹಿಸಿ ಮನೆಯಲ್ಲೇ ಇರಬಹುದು. ಹೌದು. ಸೊ ಈಗ ಕೆಲವೇನಾಗಿದೆ, ಕೆಲವರು ಗಾಬರಿ ಭಯಗೊಂಡು ಅವರು ಸ್ಟೇಬಲ್ ಆಗಿದ್ದಾರೆ, ಅವ್ರಿಗೆ ಸ್ಯಾಚುರೇಷನ್ ನಾರ್ಮಲ್ ಇದೆ, ಸ್ವಲ್ಪ ಜ್ವರ ಮತ್ತು ಸುಸ್ತು ಆತರ ಇದೆ. ಅಂತವ್ರು ಮನೆಯಲ್ಲೇ ಇದ್ಕೊಂಡು ಅದನ್ನ ಇದು ಮಾನಿಟರಿಂಗ್ ಮಾಡ್ಕೊಂಡು ಅವರ ವೈದ್ಯರ ಜೊತೆ ವಿಡಿಯೋ ಕಾಲ್ ಮಾಡ್ಕೊಂಡು ಸೊ ಈ ರೀತಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಬೆಂಗಳೂರಲ್ಲಿ ಸುಮಾರು ಮೆಡಿಕಲ್ ಕಾಲೇಜ್ ಇದೆ, ಅದ್ರ ಜೊತೆನೂ ಕೂಡ ಸರ್ಕಾರ ಈಗ ಒಪ್ಪಂದ ಮಾಡ್ಕೊಂಡಿದೆ. ಅಲ್ಲಿ ಅವರು ಕೂಡ, ಯಾಕೆಂದ್ರೆ ಒಂದ್ ಮೆಡಿಕಲ್ ಕಾಲೇಜ್ ಅಲ್ಲಿ ಅಂದ್ರೆ ಜಾಸ್ತಿ ಬೆಡ್ ಸಿಗುತ್ತೆ, ಸೊ ಅಲ್ಲಿ ಕೂಡ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಬಟ್ ಆಕ್ಚುಲಿ ಈ ರೀತಿ ಸಾವಿರಾರು ಗಟ್ಲೆ ಕೇಸಸ್ ಬರ್ಲಿಕ್ಕೆ ಶುರು ಆದಾಗ ಯಾವುದೇ ವ್ಯವಸ್ಥೆ ಕೂಡ ಎಷ್ಟೇ ಮಾಡಿದ್ರು ಕೂಡ ಉಸಿರು ಕಟ್ಟುವಂತ ವಾತಾವರಣ ಆಗೇ ಆಗುತ್ತದೆ. ಹೌದು ಹೌದು. ಮತ್ತೆ ಮುಂಬೈ ಆಗೋದ್ರಲ್ಲಿ ನೋ ಡೌಟ್. ಬೆಂಗಳೂರು ಇನ್ನೇನ್ ಕೆಲವೇ ದಿನಗಳಲ್ಲಿ ಈ ರೀತಿಯಾದಂತ ಕೇಸ್ಗಳನ್ನ ಗಮನಿಸ್ತಾ ಇದ್ರೆ ಹೌದು, ಅದರಿಂದ ಜನ ಗುಂಪು ಸೇರೋದ್ ಬಿಡಬೇಕು. ಈಗ ಎಗೇನು ಈ ಯುಗಾದಿ ಹಬ್ಬನ ಬಹುಶಃ ನನ್ನ ಅರ್ಥದಲ್ಲಿ ಇಲ್ಲೇ ಆಚರಣೆ ಮಾಡೋದು ಒಳ್ಳೇದು ಜನ ಬೆಂಗಳೂರಲ್ಲಿ. ಅದರ್ವೈಸ್ ಬೆಂಗಳೂರಲ್ಲೂ ಇರತಕ್ಕಂತ ವೈರಸ್ ನ ಅವ್ರ ಊರುಗಳಿಗೆ ತಗೊಂಡೋಗಿ ಅಲ್ಲೂ ಕೂಡ ಜಾಸ್ತಿ ಮಾಡ್ತಾರೆ. ಅಟ್ಲೀಸ್ಟ್ ಈ ವರ್ಷ ಯುಗಾದಿಯನ್ನ ಎಲ್ಲೆಲ್ಲಿದ್ದಾರೆ ಅಲ್ಲೇ ಆಚರಣೆ ಮಾಡೋದು ಸೂಕ್ತ ಅಂತ ನನ್ನ ಅಭಿಪ್ರಾಯ. ಸೊ ಹರಡುವಿಕೆ ತುಂಬಾ ಜಾಸ್ತಿ ಇದೆ ಮತ್ತು ತೀವ್ರತೆ ಕೂಡ ಇದು ನಾವು ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇದೀವಿ. ಇದು ಯಾಕೆಂದ್ರೆ ಈಗ ಸುಮಾರು ಜನ ICU ನಲ್ಲಿ ಇದಾರಲ್ಲ, ಅವರ ಸ್ಥಿತಿಗತಿ ಏನು, ಮುಂದೆ 1 ವಾರ 2 ವಾರ ವಾಟ್ ಈಸ್ ಗೋಯಿಂಗ್ ಟು ಬಿ ದರ್ ಔಟ್ಕಮ್ ಇನ್ನೂ ಗೊತ್ತಿಲ್ಲ ನಮ್ಗೆ. ಸೊ ಇಲ್ಲ ಇನ್ನು ಈಗ ಇದರಲ್ಲಿ ಸರ್ ಮತ್ತೊಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಕೆಲವರು ಕೊರೋನಾ ಬಂದಿರುವಂತವ್ರು ನಮ್ಗೆ ಮತ್ತೆ ಬರೋದೇ ಇಲ್ಲ ಅನ್ನುವ ರೀತಿಯಲ್ಲಿ ನೆಗ್ಲೆಕ್ಟ್ ಮಾಡ್ತಿದ್ದಾರೆ. ಈಗ ಮೊನ್ನೆ ಅಷ್ಟೇ DCM ಆಗಿರುವಂತ ಗೋವಿಂದ್ ಕಾರಜೋಳ ಅವರಿಗೆ 2ನೇ ಬಾರಿಗೆ ಬಂದ್ಬಿಡ್ತು. ಅದೇ ಒಂದು ಎಕ್ಸಾಂಪಲ್ ಸಾಕು, ಎಷ್ಟರ ಮಟ್ಟಿಗೆ ನಾವು ಅವೇರ್ ಆಗಿರ್ಬೇಕು, ಎಚ್ಚರಿಕೆಯಿಂದ ಇರ್ಬೇಕು ಅನ್ನೋದಕ್ಕೆ. ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡು
ಏನಾದ್ರೂ ಮುನ್ನೆಚ್ಚರಿಕೆ ವಹಿಸದಲೇ ಸೋಂಕಿತರ ಸಂಪರ್ಕಕ್ಕೆ ಬಂದಂತ ಸಂದರ್ಭದಲ್ಲಿ ಅಂತವ್ರಿಗೂ ಕೂಡ ಅವ್ರಿಗೂ ಬರೋ ಚಾನ್ಸಸ್ ಇರುತ್ತೆ. ಅಂದ್ರೆ ವ್ಯಾಕ್ಸಿನೇಷನ್ ಹಾಕಿಸ್ಕೊಳ್ಳೋ ಮೂಲ ಉದ್ದೇಶ ಏನಪ್ಪಾ ಅಂದ್ರೆ ಇದು ಸಾವಿನ ಪ್ರಮಾಣ ಕಡಿಮೆ ಮಾಡ್ಕೊಳಕ್ಕೆ, ರಕ್ಷಣೆಗೋಸ್ಕರ. ಹೌದು ಹೌದು, ಅದ ಕಾಯಿಲೆ ತೀವ್ರತೆ ಕಡಿಮೆ ಆಗ್ಲಿ ಅಂತ. ಮೇನ್ಲಿ ಫಾರ್ ಪ್ರೊಟೆಕ್ಷನ್, ನಾಟ್ ಫಾರ್ ಪ್ರಿವೆನ್ಷನ್. ಜನರ ಸಹಕಾರ ಇಲ್ಲದೆ, ಜನರ ತಿಳುವಳಿಕೆ ಇಲ್ದೇನೆ ಇದನ್ನ ನಾವು ನಿಯಂತ್ರಣಕ್ಕೆ ಮಾಡಕ್ ಆಗೋದಿಲ್ಲ.